ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು 2025-26 ಸಾಲಿನ SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 2 ಬಿಡಿಸೋಣ ಅಂತ. ಓಕೆ ವಿದ್ಯಾರ್ಥಿಗಳಿಗೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದೆಯಲ್ಲ, ಇದರ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಈ ವಿಡಿಯೋ ವಿಭಾಗದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2ರ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಓಕೆ ವಿದ್ಯಾರ್ಥಿಗಳಾಗಾದರೆ ನೋಡಿ, ಇಲ್ಲಿ ನೋಡ್ಬೋದು ನೀವು. 3ನೇ ಮೇನ್ ಕ್ವಶನಲ್ಲಿ ಏನಿದೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರುತ್ತದೆ. ಇಲ್ಲಿ ಎಷ್ಟು 2 ಅಂಕದ 8 ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳು, 16 ಅಂಕಗಳು ಇರ್ತವೆ. ಓಕೆ, ಭಾಳ ಸುಲಭವಾದಂಥ 2 ಅಂಕದ ಪ್ರಶ್ನೆಗಳು ಇರ್ತವೆ. ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ 16 ಅಂಕಗಳನ್ನು ಪಡ್ಕೊಳ್ಬೋದು ನೋಡಿ. ಓಕೆ, ಈಗ 17ನೇ ಕ್ವಶನ್ ನೋಡಿದ್ರೆ 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನುವಂಥ ಪ್ರಶ್ನೆ ಇರ್ತದೆ. ಕಂಪಲ್ಸರಿ ಇರುತ್ತೆ ಇದು ಪರೀಕ್ಷೆಯಲ್ಲಿ. ಓಕೆ, ಇದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಯಾವುದು ವಾಸ್ತವಾಧ್ಯಾಯಗಳಿಂದ ಕೇಳ್ತಾರೆ. ಓಕೆ, ಪರಿಹಾರದಲ್ಲಿ ಯಾವ ರೀತಿ ಬರೀತೀರಿ, ಇದನ್ನು ಈಗಾಗಲೇ ನೀವು ಸಾಲ್ವ್ ಮಾಡಿದ್ದೀರಿ ಸಾಕಷ್ಟು ಬಾರಿ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು. ಯಾವ ರೀತಿ ಅಂತ ನೋಡೋಣ. 2 + √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತೇಳಿ ಅವ್ರೇನು ಹೇಳಿದಾರೆ, ಆ ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಹೇಳಿದಾರಲ್ಲ, ಹಾಗಾಗಿ ನಾವು ಅದನ್ನು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ಳೋಣ. ಅಂದರೆ ಭಾಗಲಬ್ಧ ಸಂಖ್ಯೆ ರೂಪ ಯಾವುದಿರ್ತದೆ, 2 + √5 p/q ರೂಪದಲ್ಲಿ ಇರ್ತದೆ. p/q ಅಂತ ಬರ್ಕೊಳ್ರಿ, ಅಥವಾ a/b ಅಂತಲೂ ಬರಿಬೋದು ನೀವು. ಓಕೆ, ಈ p ಮತ್ತು q ಸಹ ಅವಿಭಾಜ್ಯಗಳು ಅಂತ ಬರ್ಕೊಳ್ರಿ. ನೆಕ್ಸ್ಟ್ ಏನು ಮಾಡೋಣ, √5 ಇಲ್ಲಿ ಎಡಭಾಗದಲ್ಲೇ ಬರ್ಕೊಂಡು +2 ಏನು ಮಾಡೋಣ, ಬಲಭಾಗದಲ್ಲಿ ಈ ಕಡೆ ಶಿಫ್ಟ್ ಮಾಡಿದ್ರೆ ತೊಗೊಂಡು ಬಂದರೆ ಏನಾಗ್ತದೆ ನೋಡಿ, ಚಿಹ್ನೆ ಬದಲಾಗ್ತದೆ. ಪ್ಲಸ್ ಇದ್ದಿದ್ದು -√2 ಆಯ್ತು, -2 ಆಯ್ತು. ಓಕೆ, √5 p- ಇದನ್ನು ನಾವು ಲಸ ತಗೊಂಡ್ರೆ ಏನಾಗ್ತದೆ, q ಆಯಿತು. 2q ಮಲ್ಟಿಪ್ಲೈ ಮಾಡಿರಿ, 2q ಆಯ್ತು /q ಅಂತ ಬರೆಯೋಣ. ಓಕೆ, p - 2q/q ಆಯಿತು. ಈ p - 2q/q ಇದೆಲ್ಲ ಇದೇನಾಗಿರುತ್ತೆ, ಇದೊಂದು ಭಾಗಲಬ್ಧ ಸಂಖ್ಯೆ. ಅಲ್ಲಿ ಬರೆಯೋಣ, p - 2q/q ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √5 ಏನದ ಹೇಳ್ರಿ, √5 ನಮಗೆ ಗೊತ್ತಿರುವಂತೆ ಇದು ಅಭಾಗಲಬ್ಧ ಸಂಖ್ಯೆ ಅದ. ಆದ್ದರಿಂದ ಬರೀಬೇಕಿಲ್ಲಿ, ಅದರಿಂದ ಏನು ಬರೀಬೇಕು, 2 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ತಪ್ಪದ. ಆದ್ದರಿಂದ 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀಬೇಕು. ಈ ಒಂದು 4-5 ಸ್ಟೆಪ್ ಇದಾವೆ ವಿದ್ಯಾರ್ಥಿಗಳು, ಇವುಗಳನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಳ್ರಿ. ಬರೆದ್ರೆ ನೋಡಿ 2 ಅಂಕಗಳು ಭಾಳ ಸುಲಭವಾಗಿ ಇಲ್ಲಿ ಪಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ನೀವು 18 ಕ್ವಶನ್ ನೋಡಿದ್ರೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ದಾನೆ. ರೇಖಾತ್ಮಕ ಸಮೀಕರಣ ಜೋಡಿಗಳು ಅದೇ ಇದೆಯಲ್ಲ, ಅದರಲ್ಲಿ ಭಾಳ ಸುಲಭವಾಗಿ ಇಲ್ಲಿನೂ ಸಹ ನೀವು 2 ಅಂಕ ತೆಗೆದುಕೊಳ್ಬೋದು. ಈಗ ಯಾವುದು x + 2y = 10 ಇದೆ, x + y = 6 ಇದೆ ಸಮೀಕರಣ ಕೊಟ್ಟಿದ್ದಾನೆ. ಇದು ಪರಿಹಾರದಲ್ಲಿ ಬರೆಯೋಣ. x + 2y = 10 ಸಮೀಕರಣ 1 ಅಂತ ಬರೆಯೋಣ. ಓಕೆ, x + y = ಸಮೀಕರಣ 2 ಅಂತ ಬರೆಯೋಣ. ಯಾವ ರೀತಿ ಬಿಡಿಸಬೇಕು, ವರ್ಜಿಸುವ ವಿಧಾನ ಅಂತ ಹೇಳಿದೆ ನೋಡಿ. ವರ್ಜಿಸುವ ವಿಧಾನ ಅಂದರೆ ಒಂದಕ್ಕೊಂದು ಸರಾಸರಿಗಳು ಏನಾಗಿರಬೇಕು, ಸೇಮ್ ಇರಬೇಕು. ಅವುಗಳನ್ನು ನಾವು ಕ್ಯಾನ್ಸಲ್ ಮಾಡಬೇಕು. ಯಾವ ರೀತಿ ಮಾಡೋಣ, ಇಲ್ಲಿ x + 2y = 10 ಇದೆ. ಓಕೆ, ಇದು ಬರೆಯೋಣ, x + y = 6. 2 ಚರಾಕ್ಷರದ ಸೇಮ್ ಇರುವಂಥದ್ದು ಯಾವುದು ಹೇಳಿ, x ಮತ್ತು x ಎರಡು ಸೇಮ್ ಇದಾವೆ. ಇವುಗಳನ್ನು ನಾವು ರದ್ದುಪಡಿಸ್ಬೋದು. ರದ್ದುಪಡಿಸಬೇಕಾದ್ರೆ ಏನು ನಿಯಮ ಇದೆ, ಏನಿದೆ ಅಂದರೆ ಎರಡುಗಳ ಚಿಹ್ನೆಗಳು ವಿರುದ್ಧ ಆಗಿರ್ಬೇಕು. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ತಾನೇ ನಮಗೆ ಕಳಿಲಿಕ್ಕೆ ಬರೋದು ಅಲ್ವಾ. ಹಾಗಾಗಿ ಏನು, ಒಂದು ಪ್ಲಸ್ ಮೈನಸ್ ಇರಬೇಕು. ಇದು ಏನು ಮಾಡೋಣ, ಇದ್ರ ಚಿಹ್ನೆಗಳನ್ನು ಬದಲಾಯಿಸೋಣ. ಎಲ್ಲ ಸಮೀಕರಣದ ಎಲ್ಲ ಚಿಹ್ನೆಗಳನ್ನು ಬದಲಾಯಿಸಿದ್ರೆ, ಇದು ಪ್ಲಸ್ ಇದ್ದರೆ ಏನಾಗ್ತದೆ ನೋಡಿ, ಮೈನಸ್ ಆಯಿತು. ಇದು ಪ್ಲಸ್ ಇದ್ದರೆ ಮೈನಸ್ ಆಯಿತು. ಇದು ಪ್ಲಸ್ ಇದೆ, ಇಲ್ಲೂ ಮೈನಸ್. ಈ ರೀತಿ ಚಿಹ್ನೆಗಳನ್ನು ಬದಲಾಯಿಸಬೇಕು ನೀವು ವರ್ಜಿಸುವ ವಿಧಾನದಲ್ಲಿ. ಓಕೆ, ಈಗ ನೋಡಿ +x ಇದು -x ಅಂತ ತಿಳ್ಕೊಂಡ್ರೆ +x - x ಕ್ಯಾನ್ಸಲ್ ಆಯಿತು. ಓಕೆ, ಇದು 0 ಆಯಿತು. ಇದು 2y ಇದು -y ಇದೆ. ಇದು ಚಿಹ್ನೆ ನೋಡಬೇಡಿ ನೀವು, ಪ್ಲಸ್ ನೋಡೋದಿಲ್ಲ, ಇದು ಮೈನಸ್ ನೋಡಬೇಕು. 2y y ಏನು ಮಾಡಬೇಕು ಹೇಳ್ರಿ, ಈಗ ಕಳಿಬೇಕು. 2y ಒಂದು y ಹೋದ್ರೆ ಏನಾಯಿತು, y ಉಳಿತು. ಓಕೆ, = ಹಾಕೋರಿ. ಈಗ +10 ಇದೆ, ಇದು -6 ಇದು. 10ರಲ್ಲಿ 6 ಕಳೆದ್ರೆ ಎಷ್ಟು, 4. ಅಂದರೆ y ಬೆಲೆ ಎಷ್ಟಾಯಿತು, 4 ಆಯಿತು. ಓಕೆ, ಈಗ ಏನು ಮಾಡೋಣ, y = 4 ಸಮೀಕರಣ 2ರಲ್ಲಿ ಆದೇಶಿಸಿ ಅಂತ ಬರೆದಿದ್ದೀನಿ ನಾನು. 2ರಲ್ಲಿ ಮಾಡ್ಬೋದು ನೀವು, ಅಥವಾ 1ರಲ್ಲಿಯೂ ಸಹ ಆದೇಶ ಮಾಡಿ x ಬೆಲೆಯನ್ನು ಕಂಡುಹಿಡಿಬೋದು. ಯಾವ ರೀತಿ ಅಂತ ನೋಡೋಣ. ಈಗ ನೋಡಿ ಇದು ಯಾವ ರೀತಿ ಅಂತ, y ಬೆಲೆ ಏನು ಮಾಡೋಣ, ಸಮೀಕರಣ 2ರಲ್ಲಿ ಆದೇಶಿಸಿ ಅಂತ ಬರ್ಕೊಂಡಿದ್ದೀನಿ. ಸಮೀಕರಣ 2 ಬೇಡೋಣ. x + y = 6 ಇದೆಯಲ್ಲ, ಸಮೀಕರಣ 2 ಬರೆದಿದ್ದೀನಿ. ಇಲ್ಲಿ y ಬೆಲೆ ಆದೇಶ ಮಾಡಿರಿ, x ಆಗಿ ಬರೀರಿ, ಪ್ಲಸ್ ಹಾಕಿರಿ. y = ಎಷ್ಟು, 4 = 6. ಓಕೆ, ಈಗ ನೀವೇನು ಮಾಡೋಣ, x = 6 ಇದೆ, +4 ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ -4 ಆಗ್ತದೆ. 2 ಏನು ಮಾಡಬೇಕು, ಕಳೀರಿ. 6ರಲ್ಲಿ 4 ಹೋದರೆ 2. ಅಂದರೆ x ಬೆಲೆ ಎಷ್ಟಾಯಿತು, 2 ಆಯಿತು. ಆದ್ದರಿಂದ ಬರೀರಿ x = 2 ಆ್ಯಂಡ್ y = ಎಷ್ಟು, 4 ಅಂತ ಬರೀಬೇಕು. ಇದು ಈ ರೀತಿ ಬರೆದ್ರೆ ನೋಡಿ ನಿಮಗೆ ಸುಲಭವಾಗಿ ಎಷ್ಟು ಅಂಕ ಪಡಿಬೋದು, ಇಲ್ಲಿ 2 ಅಂಕ ಭಾಳ ಸುಲಭವಾಗಿ ಸಿಗುತ್ತವೆ. ಓಕೆ, ಇದು ವರ್ಜಿಸುವ ವಿಧಾನ ಭಾಳ ಸುಲಭವಾಗಿದೆ, ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ನೀವು ನೋಡಿದ್ರೆ 19th ಕ್ವಶನ್ ಇದೆ. ಅಪವರ್ತನ ವಿಧಾನದಿಂದ 3x² - 6x + 3 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ವರ್ಗ ಸಮೀಕರಣದ ಅಧ್ಯಾಯದಲ್ಲಿ. ಇಲ್ಲೊಂದು ಚಾಯ್ಸ್ ಕ್ವಶನ್ನು ಇದೆ ಸರ್. ಓಕೆ, ಈ ಚಾಯ್ಸ್ ಕ್ವಶನ್ ಇವು 2ರಲ್ಲಿ ಯಾವುದಾದ್ರು ಒಂದನ್ನು ನೀವು ಬಿಡಿಸ್ಬೇಕು.
ಈಗಾಗಲೇ ನಾನು ಸಾಲ್ವ್ ಮಾಡಿದ್ದೀನಿ ನೋಡಿ, ಇಲ್ಲಿ ಪರಿಹಾರ ಬರ್ಕೊಂಡಿದ್ದೀನಿ, ಸಮೀಕರಣ ಕೊಟ್ಟಿರುವಂಥ ಸಮೀಕರಣ ಬರೆದಿದ್ದೀನಿ. ಏನಿದೆ ರೂಲು ಅಪವರ್ತನ ವಿಧಾನದಲ್ಲಿ, ಇಲ್ಲಿ ಕೊನೆಯ ಸಂಖ್ಯೆ ಮತ್ತು ಮೊದಲ ಸಂಖ್ಯೆ ಇದೆ, 3 ಇದೆ, ಇಲ್ಲಿ 3 ಇದೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ ನೋಡಿರಿ, 9 ಆಗ್ತದೆ. 9 ಬರೆದಿದ್ದೀನಿ. ಅಂದರೆ ಏನು, ಗುಣಾಕಾರ ಮಾಡಿದ್ರೆ 9 ಬರಬೇಕು, ಕೂಡಿಸ್ರಿ ಅಥವಾ ಕಳೆದ್ರೆ ಎಷ್ಟು ಬರಬೇಕು ನಮಗೆ ಸಂಖ್ಯೆ, -6 ಬರಬೇಕು, ಮಧ್ಯದ ಸಂಖ್ಯೆ. ಅಂಥ ಎರಡು ಅಪವರ್ತನಗಳನ್ನು ತೆಗೆದುಕೊಂಡ್ರೆ ಯಾವುದು 3 3 9 ಆಗ್ತದೆ, 3 3 9 ಆಗ್ತದೆ. ಇವೇ 2 3 ಕೂಡಿಸ್ದಂದ್ರೆ ಮೈನಸ್ ಮಾಡ್ಬೇಕು, 2 ಮೈನಸ್ ಇದ್ದಾಗ ಕೂಡಿದ್ರೆ -6 ಆಗ್ತದೆ. -3 ಮಲ್ಟಿಪ್ಲೈ ಮಾಡಿ, 3 3 9 -× -+ ಆಗ್ತದೆ. ಓಕೆ, ಈ -3 ಏನಾಗ್ತದೆ ನೋಡಿ, -6 ಆಗ್ತದೆ ಅಲ್ವಾ. ಈ ರೀತಿ -3 ಮತ್ತು -3 ಎರಡು ಅಪವರ್ತನಗಳನ್ನು ನೀವು ತೆಗೆದುಕೊಂಡು ಇದನ್ನು ಸಾಲ್ವ್ ಮಾಡೋಣ. ನೋಡಿ ಯಾವ ರೀತಿ, 3x² ಹಾಗೆ ಬರೀರಿ ಮೊದಲನೇ ಸಂಖ್ಯೆ. ಇಲ್ಲಿ ಮೈನಸ್, ನೀವು ಅಪವರ್ತನ ಯಾವ ತೆಗೆದುಕೊಂಡ್ರಿ, -3 ತಾನೆ, -3x ಬರೀದ್ರಿ. ಈ +3 ಹಾಗೆ ಬರೀರಿ =0. ಓಕೆ, ಇವೆರಡರಲ್ಲಿ ಗುಂಪು ಮಾಡಿದ್ರೆ ಇವೆರಡರಲ್ಲಿ ಏನು ಕಾಮನ್ ಇದೆ ನೋಡಿ, 3x ಕಾಮನ್ ಇದೆ. ಹಾಗಾಗಿ 3x ಹೊರಗಡೆ ಬರ್ಕೊಂಡಿದ್ದೀನಿ. 3x ಹೊರಗಡೆ ಹೋದ್ರೆ ನೋಡಿತ್ತು, ಇಲ್ಲಿ 2x ಇದ್ದಾವೆ ನೋಡಿ. ಈ 2xನಲ್ಲಿ 1x ಹೊರಗೆ ಹೋಗಿದ್ರೆ ಇನ್ನೊಂದು x ಉಳಿತು, ಇದು ಮೈನಸ್. ಇಲ್ಲಿ 3 ಹೊರಗಡೆ ಹೋಗಿದೆ, ಎಕ್ಸ್ನು ಹೊರಗಡೆ ಹೋಗಿದ್ರೆ ಏನು ಉಳಿತೇಳಿ, ಏನಿಲ್ಲ ಅಂದರೆ 1 ಇರ್ತದೆ, ಅಂದರೆ x - 1 ಆಯಿತು. ಓಕೆ, ಒಂದು ಬ್ರ್ಯಾಕೆಟ್ನಲ್ಲಿ 3x × x - 1 ಬಂದಿದೆ. ಇವೆರಡರಲ್ಲಿ ಏನು ಕಾಮನ್ ಇದೆ ನೋಡಿ, 3 ಕಾಮನ್ ಇದೆ, x ಅಂತೂ ಇಲ್ಲ ಎರಡು ಕಡೆ ಅಲ್ವಾ. ಹಾಗಾಗಿ 3 ಹೊರಗಡೆ ಬರ್ಕೊಂಡಿದ್ದೀನಿ, ಮೈನಸ್ ಚಿಹ್ನೆ ಹೊರಗಡೆ ಇದೆ. ಇಲ್ಲಿ ಚಿಹ್ನೆಯನ್ನು ಬದಲಾಯಿಸಬೇಕು. x 1 ಬರೆದಿದ್ದೀನಿ, ಪ್ಲಸ್ ಇದೆ ಚಿಹ್ನೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಇಲ್ಲಿ 3 ಹೊರಗಡೆ ಹೋಗಿದ್ರೆ ಏನು ಉಳಿತದೆ, ಇಲ್ಲಿ 1 ಉಳಿತು. ಅಂದರೆ x - 1 ಎರಡು ಏನಾಗಬೇಕು, ಸೇಮ್ ಆಗಬೇಕು ನೋಡಿ, =0 ಬರೀರಿ. x - 1 ಒಂದು ಬ್ರ್ಯಾಕೆಟ್ ಬರ್ಕೊಳ್ಳೋಣ. ಇಲ್ಲಿ ಉಳಿದಿದ್ದು 3x - 3 ಇದೆಲ್ಲ, ಇವೆರಡು ಒಂದು ಬ್ರ್ಯಾಕೆಟ್ನಲ್ಲಿ ಬರ್ತೀನಿ, =0. ಈಗೇನು ಮಾಡೋಣ, ಎರಡಕ್ಕೂ 0 ಸಮ ಮಾಡೋಣ. x - 1 =0 ಅಥವಾ 3x - 3 =0 ಮಾಡೋಣ. x ಏನಾಯಿತು ಹೇಳಿ, ಇದು -1 ಇದ್ದು +1 ಆಗ್ತದೆ, 6. 3x -3 ಇದ್ದು ಬಲಭಾಗದಲ್ಲಿ ಬಂದರೆ +3 ಆಯಿತು. ಎಕ್ಸ್ನ ಬೆಲೆ 1 ಆದರೆ ಇಲ್ಲಿ x ಏನು ಮಾಡೋಣ, 3 ಡಿವೈಡೆಡ್ ಮಾಡಿರಿ, 3 x 1 ಆಯ್ತು ನೋಡಿ. ಅಂದರೆ ಎಕ್ಸ್ನ ಬೆಲೆ 1 ಮತ್ತು 1 ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳು. ಓಕೆ, ಇದು 2 ಅಂಕದ. ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ನೋಡಿ, ಇದೇನಂತ, ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ರು. ಅದನ್ನು ಸಹ ಸಾಲ್ವ್ ಮಾಡೋಣ. ಓಕೆ, ನೋಡಿ ಇಲ್ಲಿ ಮಾಡಿದ್ದೀವಿ, ಬರ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ x + 2 = x³ - 4 ಇದೆ ಅಲ್ವಾ, ಇದು ಕೊಟ್ಟಿರುವಂಥದ್ದು. ಇದು ಆದರ್ಶ ರೂಪಕ್ಕೆ ತರಬೇಕಾದ್ರೆ ಇಲ್ಲಿ a + b = ಸೂತ್ರ ಅಪ್ಲೈ ಮಾಡಿದ್ದೀವಿ ನಾವು. a + b = ಸೂತ್ರ ಏನಿದೆ, a³ + b³ + 3ab × a + b, ಇದು ಫಾರ್ಮುಲಾ. ಇದ್ರ ಪ್ರಕಾರ ಇಲ್ಲಿ ಸಾಲ್ವ್ ಮಾಡಬೇಕು. a³ ಅಂದರೆ x³ + b³ ಅಂದರೆ 2³ + 3 × ab × a + b ಇದೆ. a + b ಅಂದರೆ x + 2 = x³ - 4 ಬರೆದಿದ್ದೀನಿ. x³ ಆಗಿ ಬರ್ತೀವಿ. 2 × 3 ಅಂದರೆ ಎಷ್ಟು ಆಗ್ತದೆ ನೋಡ್ರಿ, ಇದ್ರ ಬೆಲೆ 2 × 8. ಓಕೆ, 2 ಮಲ್ಟಿಪ್ಲೈ 3 2 6x ಆಯಿತು. ಇಲ್ಲಿ x + 2 ಹಾಗೆ ಬರ್ದಿದ್ದೀವಿ, x³ - 4 ಬರ್ದಿದ್ದೀನಿ. x³ + 8 ಇದು ಮಲ್ಟಿಪ್ಲೈ ಮಾಡೀನಿ, 6 1 ಮತ್ತು 1 ಮಲ್ಟಿಪ್ಲೈ ಮಾಡಿ, 6 1 6 ಆಯಿತು. x² ಪ್ಲಸ್ 6 2 12x. ಓಕೆ, ಇದು ಎಡಭಾಗದಲ್ಲಿ, ಇದು ಬಲಭಾಗದಲ್ಲಿ ಇದ್ದಾವಲ್ಲ ಇವೆಲ್ಲ x³ - 4 ಅದನ್ನು ಏನು ಮಾಡಿದ್ವಿ, ಎಡಭಾಗದಲ್ಲಿ ತೆಗೆದುಕೊಂಡು ಬಂದೀನಿ. ಪ್ಲಸ್ x³ ಇದ್ದಿದ್ದು -x³ ಆಯಿತು, -4 ಇದ್ದಿದ್ದು +4 =0. ಓಕೆ, ಈಗೇನು ಮಾಡೋಣ ನೋಡಿ, ಇಲ್ಲಿ x³ ಇದು +x³ -x ಎರಡು ಕೆಟ್ಟ ಕ್ಯಾನ್ಸಲ್ ಆಯಿತಾ, ಕಳೆದಿವಿ, ಅದು 0 ಆಯಿತು. ಈಗ ಉಳಿದಿದ್ದು ಯಾವುದು, 6x² ಆಗಿ ಬರ್ತೀನಿ ಪ್ಲಸ್ 12x. ಈಗ 8 ಮತ್ತು 4 ಎರಡು ಕೂಡಿಸಿದ್ದೀವಿ, +8 + 4 ಎಷ್ಟಾಯಿತು, +12 ಆಯಿತು. ಅಂದರೆ 6x² + 12x + 12. ಓಕೆ, ಈ ರೀತಿ ಮಾಡ್ಬೋದು. ಇದು ವರ್ಗ ಸಮೀಕರಣ ಅಂತ ಹೇಳ್ಬೋದು ಅಲ್ವಾ. ಓಕೆ, ಇಷ್ಟು ಬಿಡಿಸ್ರಿ ಇದನ್ನು. ನೆಕ್ಸ್ಟ್ ನೋಡಿದ್ರೆ ಇನ್ನೊಂದು 20 ಕ್ವಶನ್ನು. 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಅದಕ್ಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ವಿದ್ಯಾರ್ಥಿಗಳು. ಭಾಳ ಸುಲಭವಾದಂಥ ಪ್ರಶ್ನೆ ಬಿಡಿಸ್ತಿರ್ತಾನೆ. ಇದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಪರಿಹಾರದಲ್ಲಿ ಬರೆಯೋಣ. 6, 10, 14 ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಮೊದಲನೇ ಪದ A, 6, D ಕಂಡುಹಿಡಿಬೇಕು. ಸಾಮಾನ್ಯ ವ್ಯತ್ಯಾಸ 10ರಲ್ಲಿ 6 ಕಳೆದಿನಿ, 4 ಆಯಿತು. ಓಕೆ, ಪದಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, 20 ಕೊಟ್ಟಿದ್ದಾರಲ್ವ. ಹಾಗಾಗಿ n = 20 ಅಂತ ಬರ್ಕೊಳ್ರಿ. ಅದಾದಮೇಲೆ ಏನು ಮಾಡಬೇಕು, ನೀವು ಸೂತ್ರವನ್ನು ಕರೆಕ್ಟಾಗಿ ಬರೀಬೇಕು. Sn = n/2 × 2a + n - 1 × d ಇದೆಯಲ್ಲ, ಈ ಸೂತ್ರ ಕರೆಕ್ಟಾಗಿ ಬರ್ಕೊಳ್ರಿ. ಬರೆದಾದ್ಮೇಲೆ ಬೆಲೆಗಳನ್ನು ಆದೇಶ ಮಾಡೋದಪ್ಪ. ಎಸ್ ಆಗಿ ಬರ್ತೀನಿ. n ಅಂದರೆ ಎಷ್ಟು, 20 ಪದಗಳ ಮೊತ್ತ ಅಲ್ವ, 20 ಬರೀರಿ n ಅಂದರೆ 20/2 ಇಂಟು ಹಾಕ್ರಿ 2 ಇಂಟು a ಬೆಲೆ ಎಷ್ಟು ನೋಡಿರಿ 6 ಪ್ಲಸ್ n ಬೆಲೆ 20 - 1 ಇಂಟು d ಸಾಮಾನ್ಯ ವ್ಯತ್ಯಾಸ ಎಷ್ಟು ಕಂಡಿದ್ರಿ 4 ತುಂಬಿದ್ದೀವಿ. ಓಕೆ, ಡಿವೈಡ್ ಮಾಡೀನಿ. 2 1 2 20 ಅಂದರೆ 10 ಬಂತು. ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ದೀನಿ, 2 6 12 ಪ್ಲಸ್ ಕಳೀರಿಲ್ಲಿ 19 ಇಂಟು 4 ಹೌದು 12 ಆಗಿ ಬರ್ತೀನಿ. ಮಲ್ಟಿಪ್ಲೈ ಮಾಡಿ 19 4 76 ಆಯ್ತದೆ. ಮತ್ತು ಇವೆರಡು ಕೂಡಿಸ್ರೆ 88 ಆಯ್ತು. ಈಗ 10 ಮತ್ತು 88 ನೀವೇನು ಗುಣಾಕಾರ ಮಾಡಿ, S20 ಅಂದರೆ 20 ಪದಗಳ ಮೊತ್ತ ಎಷ್ಟಾಗ್ತದೆ ನೋಡಿ 880. ಇದು 20 ಪದಗಳ ಮೊತ್ತ ಆಯಿತು ವಿದ್ಯಾರ್ಥಿಗಳೇ. ಓಕೆ, ಭಾಳ ಸುಲಭವಾಗಿದೆ, ಪ್ರಾಕ್ಟೀಸ್ ಮಾಡಿರಿ.
ಈ ಪ್ರಶ್ನೆ ಅಂತೂ ಎಕ್ಸಾಮಲ್ಲಿ ಕಂಪಲ್ಸರಿ ಕೇಳ್ತಾರೆ. ಓಕೆ, ಪ್ರಾಕ್ಟೀಸ್ ಮಾಡಬೇಕು ನೀವು ಹೆಚ್ಚಿಗೆ. ನೆಕ್ಸ್ಟ್ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ, ಅದನ್ನು ಬಿಡಿಸೋಣ. ಏನಿದೆ? 2, 7, 12 ಸಮಾಂತರ ಎಷ್ಟನೇ ಪದ 47 ಆಗಿರುತ್ತೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಓಕೆ, ಯಾವ ರೀತಿ? 2, 7, 12 ಕೊನೆಯ ಪದ 47 ಕೊಟ್ಟಿದ್ದಾನೆ. ಅಂದರೆ ಎನ್ ಕಂಡುಹಿಡಿಬೇಕು ನೀವು ಇಲ್ಲಿ ವಿದ್ಯಾರ್ಥಿಗಳು. ಅಂದರೆ ಏನು ಕೊಟ್ಟಿದ್ದಾನೆ, ನೀವು ಎನ್ ಪದಗಳ ಸಂಖ್ಯೆ ಕಂಡುಹಿಡಿಬೇಕು ಇಲ್ಲಿ. ಬರೆಯೋಣ. ಎ = ಎಷ್ಟು? ಮೊದಲನೇ ಪದ 2, ಡಿ ಕಂಡುಹಿಡಿತಾರೆ. 7ರಲ್ಲಿ 2 ಕಳೀರಿ, 5 ಆಯಿತು. ಏನು ಗೊತ್ತಿಲ್ಲ, ಕಂಡುಹಿಡಿಬೇಕು. ಹಾಗಾಗಿ ಏನಂದ್ರೆ ಕೊನೆಯ ಪದ 47 ಬರೆದಿದ್ದೀನಿ. ಸೂತ್ರ ಬರೀಬೇಕು. ಪದ ಕಂಡುಹಿಡಿಯುವಂಥ ಸೂತ್ರ ಯಾವುದು? ವೆರಿ ಗುಡ್. ಎನ್ = a + n - 1 × d. ಓಕೆ, ಏನು ಬೆಲೆ ತುಂಬಿದ್ದೀನಿ 47 ಎ ಬೆಲೆ ಎಷ್ಟು? 2 ಮೊದಲನೇ ಪದ ಪ್ಲಸ್ ಎನ್ ಗೊತ್ತಿಲ್ಲಲ್ವ, ಕಂಡುಹಿಡಿಬೇಕು. ಅಂದರೆ n - 1 ಹಾಗೆ ಬರ್ತೀನಿ. ಇಂಟು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ 5 ಬರ್ದಿದ್ದೀನಿ. 47 2 ಪ್ಲಸ್ ಇದು ಬ್ರ್ಯಾಕೆಟ್ ಬಿಡಿಸಿದ್ದೀವಿ. 5ಕ್ಕೆ n ಮಲ್ಟಿಪ್ಲೈ ಮಾಡಿ 5 ಏನಾಯಿತು? ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. 5 1 5. ಓಕೆ, 47 ಹಾಗೆ 5ರಲ್ಲಿ 2 ಕಳೆದಿನಿ, -3 ಬಂತಿಲ್ಲಿ. ಈ -3 ಮತ್ತು ಬಲಭಾಗದಲ್ಲಿ ಯಾಕಂದರೆ ಈ ಕಡೆ ಬಲಭಾಗದಲ್ಲಿ ಇದ್ದಿದ್ದು ಎಡಭಾಗದಲ್ಲಿ ತಗೊಂಡು ಬಂದರೆ, ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಬಂದರೆ ಏನಾಯಿತು? ಮೈನಸ್ ಚಿಹ್ನೆ ಇದ್ದಿದ್ದು ಪ್ಲಸ್ ಆಗ್ತದೆ. 47 3 ಕೂಡಿಸ್ರೆ 50 ಆಗ್ತದೆ. ಅಂದರೆ 5n = 50 ಆಯ್ತು ಅಲ್ವಾ? ಈಗ ನಾವು ಏನು ಕಂಡುಹಿಡಿಬೇಕು ಹೇಳಿ? ಏನು ಕಂಡುಹಿಡಿಬೇಕು ತಾನೆ? n = 5 ಕಡೆ ಬಂದರೆ ಏನಾಗ್ತದೆ? ಡಿವೈಡ್ ಆಯಿತು. ಇಂಟು ಇದು ಡಿವೈಡ್ ಆಗುತ್ತೆ. ಅಂದರೆ ಭಾಗಿಸ್ರಿ ಇದನ್ನು. 5 1 5 10 50. ಅಂದರೆ n = ಎಷ್ಟಾಯಿತು? 10. ಓಕೆ, ಈ ರೀತಿ ಪದಗಳ ಸಂಖ್ಯೆ ಎಷ್ಟಾಗ್ತದೆ ವಿದ್ಯಾರ್ಥಿಗಳು? 10 ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಈಗ ನೋಡಿ 21ನೇ ಕ್ವಶನ್ ಏನಿದೆ? 2 ಆಯತಾಕಾರದ ಮೇಜುಗಳ ಉದ್ದಗಳು ಕ್ರಮವಾಗಿ 84 ಸೆಂಟಿಮೀಟರ್ ಮತ್ತು 126 ಸೆಂಟಿಮೀಟರ್ ಆಗಿದ್ದು, ಇವುಗಳ ಅಗಲ 42 ಸೆಂಟಿಮೀಟರ್ಗೆ ಸಮವಾಗಿದೆ. ಎರಡೂ ಮೇಜುಗಳಿಗೆ ನಿಖರವಾಗಿ ಹೊಂದುವಂತೆ ಆಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಹಾಗೂ ಪ್ರತಿ ಮೇಜಿಗೆ ಆಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದೆ. ಯಾವುದನ್ನು ಮಾಡಬೇಕಿಲ್ಲಿ ನೀವು? 84 126 ಕೊಟ್ಟಿದ್ದಾನೆ. 2 ಮೇಜುಗಳು ಕೊಟ್ಟಿದ್ದಾನೆ ಆಯತಾಕಾರದ್ದು. ಅವುಗಳನ್ನು ಕಂಡುಹಿಡಿಬೇಕಾಗಿದ್ದಪ್ಪ. ಅವುಗಳ ನಿಖರವಾದ ಉದ್ದ ಕಂಡುಹಿಡಿಬೇಕಂದ್ರೆ ನೀವು ಇವುಗಳನ್ನು ಮಾಸವನ್ನು ತೆಗೆದುಕೊಳ್ಬೇಕು. ಅಂದರೆ 84ರ ಮಾಸ ಅಪವರ್ತನ ವಿಧಾನದಿಂದ ಇಲ್ಲಿ ಮಾಡಿದ್ದೀನಿ. 126 ಮಾಸ ಇದು ಅಪವರ್ತನ ಮಾಡಿದ್ದೀನಿ 126. ಅದೇ ರೀತಿ 42. ಈ 3 ಸಂಖ್ಯೆಗಳಿಗೆ ಅಪವರ್ತನ ಮಾಡಿದ್ದೀವಿ. ಓಕೆ, ಅಪವರ್ತನ ಮಾಡಿರಲ್ಲಿ 84ರ ಅಪವರ್ತನ ಮಾಡಿದ್ರೆ ಏನಾಗುತ್ತೆ ನೋಡಿ? 2 × 2 × 3 × 7 ಆಗ್ತದೆ. ಅದೇ ರೀತಿ 126ರ ಅಪವರ್ತನ ಮಾಡಿದ್ರೆ 2 × 3ರ ಘಾತ ಎಷ್ಟು? 3 ಇದ್ದಾವೆ, 2 ಇದ್ದಾವಲ್ಲ, 3ರ ಘಾತ 2 × 7 ಇದೆ. 42ಕ್ಕೆ ಅಪವರ್ತನ ಮಾಡೀನಿ, 2 × 3 × 7 ಎಷ್ಟು ಬಂದಿದೆ? ಇವುಗಳ ಮಾಸವನ್ನು ತೆಗೆದುಕೊಳ್ಬೇಕು. ಗರಿಷ್ಠ ಉದ್ದ ಕಂಡುಹಿಡಿ ಅಂತ ಹೇಳಿದ್ದ ನೋಡಿ. ಗರಿಷ್ಠ ಉದ್ದ ಅಂತ ತಕ್ಷಣ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ? ಮಾಸವನ್ನು ಕಂಡುಹಿಡಿಯಬೇಕು. ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡಿಯೋಣ. ಓಕೆ, ಇಲ್ಲಿ ಕಾಮನ್ ಆಗಿರುವಂಥದ್ದು ಯಾವುದನ್ನು? ಘಾತದಲ್ಲಿ ಚಿಕ್ಕದಿರಬೇಕು ಮತ್ತು ಸಾಮಾನ್ಯ ಅಪವರ್ತನ ಆಗಿರಬೇಕು. ಇಲ್ಲಿ 2ರ ಘಾತ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಹಾಗಾಗಿ 2ಅನ್ನು ಕಾಮನ್ ಆಗಿ ತೆಗೆದುಕೊಂಡಿನಿ. ಇಂಟು ಇಲ್ಲಿ 3, 3ರ ಘಾತ 2, 3ರಲ್ಲಿ 3 ತೆಗೆದುಕೊಂಡಿದ್ದೀವಿ. ಎಲ್ಲದರಲ್ಲಿ ಏನಿದೆ? 7 ಇದೆ ನೋಡಿ. ಹೀಗಾಗಿ 1 7 ತೆಗೆದುಕೊಂಡಿವಿ. ಈಗ ಮಲ್ಟಿಪ್ಲೈ ಮಾಡಿದ್ರೆ 2 3 6, 6 7 42. ಇದೇನಾಯ್ತು? ಇದು ಮಾಸ ಆಯಿತು. ಹೌದು, ಅಂದರೆ ಏನಾಯ್ತು? ಈಗ ಬರ್ದೀನಿ. ಗಾಜಿನ ಫಲಕದ ಗರಿಷ್ಠ ಉದ್ದ ಎಷ್ಟು? 42 ಸೆಂಟಿಮೀಟರ್. ಈಗ ನಮಗೆ 2 ಮೇಜ್ ಇದ್ದಾವೆ. ಒಂದು ಮೇಜು 84 ಸೆಂಟಿಮೀಟ್ರ್, ಇನ್ನೊಂದು ಮೇಜು 126 ಸೆಂಟಿಮೀಟ್ರ್ ಅದು. ಅವುಗಳಿಗೆ ಬೇಕಾದಂಥ ಗಾಜಿನ ಫಲಕಗಳ ಸಂಖ್ಯೆ ಕಂಡುಹಿಡಿಬೇಕಲ್ವ? ಹಾಗಾಗಿ 1ನೇ ಮೇಜು ಏನು 84 ಸೆಂಟಿಮೀಟ್ರ್ ಅದು ಉದ್ದದ. ಹಾಗಾಗಿ ಅದಕ್ಕೆ 84ಕ್ಕೆ ಏನು ಮಾಡೋಣ? 42ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ? 2 ಬರ್ತದೆ. ಹಾಗಾಗಿ ಏನು ಗಾಜಿನ ಫಲಕಗಳ ಸಂಖ್ಯೆ ಎಷ್ಟು ಬೇಕು? ಇದಕ್ಕೆ 1ನೇ ಮೇಜಿಗೆ 2 ಬೇಕು. ಅದೇ ರೀತಿ 2ನೇ ಮೇಜ್ ಇದು ಯಾವುದು? 126 ಸೆಂಟಿಮೀಟ್ರ್ ಆಗೋದಲ್ಲ ಇದು. ಇದಕ್ಕೂ ಸಹ 42ರಿಂದ ಡಿವೈಡ್ ಮಾಡಿ. ಇದೆಷ್ಟು ಬರ್ತದೆ? ಆನ್ಸರ್ 3 ಬರ್ತದೆ. ಅಂದರೆ ಇದಕ್ಕೆ ಗಾಜಿನ ಫಲಕಗಳ ಸಂಖ್ಯೆ ಎಷ್ಟು ಬೇಕು? 3 ಬೇಕಾಗುತ್ತೆ. ಅಂದರೆ ಒಟ್ಟು ಎಷ್ಟು ಬೇಕಾಗ್ತದೆ ಅಂದರೆ ಅದು ಬರಿಬೋದು ನೋಡಿ. ಒಟ್ಟು ಫಲಕಗಳ ಸಂಖ್ಯೆ 2 + 3 ಮಾಡಿದ್ರೆ 5 ಆಯಿತು. ಈ ರೀತಿ ನೀವು ಲಸವನ್ನು ಕಂಡುಹಿಡಿಯುವಂಥ ಒಂದು ಲೆಕ್ಕವನ್ನು ಕೊಡ್ತಾ ನೋಡಿ. ಇದನ್ನು ಸ್ವಲ್ಪ ಅಪ್ಲೈಡ್ ಇರ್ತದೆ, ಪ್ರಾಕ್ಟೀಸ್ ಮಾಡಿ ನೋಡಿಕೊಂಡ್ರೆ ಗರಿಷ್ಠ ಅಂದ ತಕ್ಷಣ ಏನು ಮಾಡಬೇಕು? ಮಾಸವನ್ನು ಕಂಡುಹಿಡಿಬೇಕು ನೋಡಿ. ಓಕೆ, ಸರಿ, ಟ್ರೈ ಮಾಡಿ. 22 ಕ್ವಶನ್ ನೋಡಿದ್ರೆ sin A = 3/5 ಆದರೆ tan A ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಓಕೆ, ಇದನ್ನು ಯಾವ ರೀತಿ ಬಿಡಿಸ್ಬೇಕು? ಆಗಲೇ ನಾವು ಲಂಬಕೋನ ತ್ರಿಭುಜ ಹಾಕೊಂಡಿರಿ ABC ಒಂದು. sin A ಬೆಲೆ ಕೊಟ್ಟಿದ್ದರು 3/5. ನಾವು ಕಂಡುಹಿಡಬೇಕಾಗಿದ್ದು tan A ಬರ್ತೀನಿ. ಇದೇನು ಮಾಡೋಣ? ಈಗ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಕಂಡುಹಿಡಬೇಕು ವಿದ್ಯಾರ್ಥಿಗಳು. sin A ಅಂದಾಗ ಇದು ಲಘುಕೋನ A ತೆಗೆದುಕೊಂಡ್ರೆ ಅಭಿಮುಖ ಭಾವ ಯಾವುದು? ಇದು 3 ಆಗ್ತದೆ, ಇದು ವಿಕರ್ಣ ಆಗುತ್ತೆ. 3/5 ಅಂದರೆ ಅಭಿಮುಖ ಭಾವ ಬೈ ವಿಕರ್ಣ, ಅಂದರೆ 3/5 ಆಯಿತು. ಅಂದರೆ AB ಅಳತೆ ಎಷ್ಟು? ಇವಾಗ AB ಗೊತ್ತಿಲ್ಲಲ್ವ? AB ಗೊತ್ತಿಲ್ಲ, ಆದರೆ BC ಅಳತೆ ಗೊತ್ತಿದೆ. BC ಅಳತೆ ಎಷ್ಟು ನೋಡಿ? 3 ಸೆಂಟಿಮೀಟ್ರ್. ಅದೇ ರೀತಿ AC ಎಷ್ಟು? 5 ಸೆಂಟಿಮೀಟ್ರ್. ಈ ರೀತಿ ಹಾಕೊಂಡಾಗ ನಾವು AB ಅಳತೆನ ಕಂಡುಹಿಡಿಬೇಕು ತಾನೆ. ಅದಕ್ಕಾಗಿ ಏನು ಮಾಡೋಣ? ಇದು ಪೈಥಾಗೋರಸ್ನ ನಿಯಮನ ಅಪ್ಲೈ ಮಾಡಿದ್ದೀನಿ. ಅಂದರೆ AC² = AB² + BC² ಮಾಡಿದ್ರೆ ಏನಾಗ್ತದೆ ನೋಡಿರಿ? ಈ ರೀತಿ ಬಿಡಿಸ್ಬೇಕು. AC ಬೆಲೆ ಎಷ್ಟು? 5 ಇದೆ. AB ಗೊತ್ತಿಲ್ಲ ತಾನೆ. BC 3 ಇದೆ. 5ರವರೆಗೆ 25, AB² ಹಾಗೆ ಬರ್ತೀನಿ. 3ರವರೆಗೂ 9 ಆಯಿತು. ಇದು ಮತ್ತೆ ಎಡಭಾಗದಲ್ಲಿ ತಂದರೆ ಪ್ಲಸ್ ಇದು ಮೈನಸ್ ಆಗ್ತದೆ. 25ರಲ್ಲಿ 9ನೇ ಕಳೀರಿ, 16 ಆಯಿತು. ಈಗ 16 ಇದಕ್ಕೆ ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ ಹಾಕ್ತೀನಲ್ವ? 16ಕ್ಕೆ ವರ್ಗಮೂಲ ಮಾಡಿದ್ರೆ ಎಷ್ಟು ಆಗ್ತದೆ? 4. ಅಂದರೆ AB ಅಳತೆ ಎಷ್ಟು? 4 ಸೆಂಟಿಮೀಟರ್.
ಈ ರೀತಿಯಿಂದ ಕಂಡುಹಿಡಿತಿರ್ತಾನೆ ಬರ್ತದೆ ನಿಮಗೆ, ಇದನ್ನು ಪ್ರಾಕ್ಟೀಸ್ ಮಾಡಿ ತಿಳ್ಕೊಳ್ರಿ. ನೆಕ್ಸ್ಟ್ ಏನು ಕಂಡುಹಿಡಿದ್ದೆ ಅಂತ ಹೇಳಿದ್ದಾರೆ ನೋಡಿ, ಟ್ಯಾನ್ ಎ ಬೇಕಾಗಿದ್ದು ನಮಗೆ. ಟ್ಯಾನ್ ಎ ಬೇಕಾಗಿದ್ದ ಸಲುವಾಗಿ ಏನು ಮಾಡೋಣ, ಟ್ಯಾನ್ ಎ ಅಂದ್ರೆ ನಮಗೆ ಅನುಪಾತ ಗೊತ್ತಿರಬೇಕು, ಯಾವುದು ಅಭಿಮುಖ ಭಾವ ಬೈ ಪಾರ್ಶ್ವಭಾವ ತಾನೆ, ಅಂದರೆ ಬಿ ಸಿ ಬೈ ಎ ಸಿ ಆಗ್ತದೆ, ಬಿ ಸಿ ಬೈ ಎ ಬಿ. ಓಕೆ, ಬಿ ಸಿ ಅಂದರೆ ಎಷ್ಟು ಅಳತೆ 3 ಇದೆ, ಎ ಬಿ ಅಳತೆ ಎಷ್ಟಿದೆ ನೋಡಿ ವಿದ್ಯಾರ್ಥಿಗಳೇ 4 ಇದೆ. ಇದು ಟ್ಯಾನ್ ಎ ಅನುಪಾತ ಆಗ್ತದೆ. ಓಕೆ, ಇಷ್ಟನ್ನು ಬಿಡಿಸ್ಬೇಕು ನೋಡಿ, ಇಲ್ಲಿ 2 ಅಂಕ ಬರ್ತದೆ. ಓಕೆ, ರೈಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ 23 ಕ್ವಶನ್. 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿ. ಇದು ಅನುಪಾತದ ಮೇಲೆ ಇರುವ ಸೂತ್ರ ಇದೆಯಲ್ಲ, ಅದನ್ನು ಬಳಸ್ಕೊಳ್ಬೇಕು. ಯಾವ ರೀತಿ, 1,6 ಇದು x1 y1 ಅಂತ ಹೇಳೋಣ, ಇದು 4,3 ಬಿಂದು ಕೊಟ್ಟರೆ ಇದು x2 y2 ಅನುಪಾತ ಕೊಟ್ಟರೆ ಅದನ್ನು m1 ಅನುಪಾತ m2 ತೆಗೆದುಕೊಳ್ಳೋಣ, 3 ಅನುಪಾತ 1 ಅಂತ ಬರಿತೀವಿ. ಸೂತ್ರ ಬರಿಬೇಕು. ನೆಕ್ಸ್ಟ್ ನೀವು ಇಲ್ಲಿ x, y = m1 x2 ಪ್ಲಸ್ m2 x1 ಡಿವೈಡೆಡ್ ಬೈ ಏನಿದೆ m1 ಪ್ಲಸ್ m2, m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. ಇದು ಸೂತ್ರ ನೋಡಿ, ಇದನ್ನು ಕರೆಕ್ಟಾಗಿ ನೆನಪಿಟ್ಟುಕೊಂಡು ಬರಿಬೇಕು. ಈ ಸೂತ್ರದ ಪ್ರಕಾರ ಇಲ್ಲಿ ಬೆಲೆ ತುಂಬಬೇಕಪ್ಪ. ಈಗ m1 ಎಷ್ಟಿದೆ ನೋಡಿ, 3 ಇದೆ, 3 ಬರೀರಿ. ಇಂಟು ಹಾಕೋರಿ, x2 ಬೆಲೆ ಎಷ್ಟದ, x2 ಇಲ್ಲಿದೆ, ಎಷ್ಟು 4 ಇದೆ ನೋಡಿ, 4 ಬರ್ದೀನಿ. ಪ್ಲಸ್ ಹಾಕೊಂಡಿನಿ, m2 ಬೆಲೆ ಎಷ್ಟು, m2 1 ಇದೆ. ಇಂಟು x1 ಬೆಲೆ ಅಂದರೆ ಎಷ್ಟು, 1 ಇದೆ, ಇಲ್ಲಿ ಬರೀಬೇಕು. m1 ಪ್ಲಸ್ m2 ಅಂದರೆ 3 ಪ್ಲಸ್ 1 ಅದೇ. ಓಕೆ, ಅದೇ ರೀತಿಯೇ ಇಲ್ಲಿ ಬೆಲೆ ತುಂಬಬೇಕು. m1 ಅಂದರೆ 3 ಇಂಟು y2 ಅಂದರೆ ಎಷ್ಟು ನೋಡಿ, y2 ಅಂದರೆ ಇಲ್ಲಿ 3 ಇದೆ, 3 ಬರೀರಿ. ಪ್ಲಸ್ m2 ಅಂದರೆ 1 ಇಂಟು y1 ಬೆಲೆ ಅಂದರೆ ಎಷ್ಟು ನೋಡಿ, ಇಲ್ಲಿ 6 ಇದೆ ನೋಡಿ, 6 ಬರ್ದಿದ್ದೀನಿ. ಡಿವೈಡೆಡ್ ಬೈ m1 ಪ್ಲಸ್ m2 ಅಂದರೆ 3 ಪ್ಲಸ್ 1. ಮಲ್ಟಿಪ್ಲೈ ಮಾಡಿ. ಈಗ 3 4 ಎಷ್ಟು 12 ಪ್ಲಸ್ 1 1 1 ಡಿವೈಡೆಡ್ ಬೈ ಏನಾಗ್ತದೆ, 3 1 ಕೂಡಿಸ್ರಿ 4, 3 3 9 ಪ್ಲಸ್ 6 1 6, 3 1 ಕೂಡಿದ್ರೆ 4 ಆಯಿತು. ಈಗ 12 ಮತ್ತು 1 ಕೂಡಿಸ್ರಿ 13/4, 15 ಇದು 15/4 ಆಯ್ತು. ಇದು ಡಿವೈಡ್ ಆಗಲ್ಲ, ಡಿವೈಡ್ ಆಗಲ್ಲ, ಹಾಗೆ ಇಷ್ಟೇನೆ ಬಿಟ್ಬಿಡ್ರಿ. ಓಕೆ, ಈ ರೀತಿ ಇದನ್ನು ಸಾಲ್ವ್ ಮಾಡಬೇಕು ನೀವು. 24 ಕ್ವಶನ್ ಇದೆ. ಓ ಕೇಂದ್ರವಾಗಿರುವ 2 ಏಕಕೇಂದ್ರೀಯ ವೃತ್ತಗಳನ್ನು ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತ. ಇದು ಓ ವೃತ್ತ ಕೇಂದ್ರ ಇದೆ, 2 ಏಕಕೇಂದ್ರೀಯ ವೃತ್ತಗಳಿದ್ದಾವೆ. ಇಲ್ಲಿ 3 ಸೆಂಟಿಮೀಟರ್ ತ್ರಿಜ್ಯ ಅದ, ಇದೊಂದು 5 ಸೆಂಟಿಮೀಟರ್ ತ್ರಿಜ್ಯ ಇರುವಂತೆ 2 ವೃತ್ತ ರಚನೆ ಮಾಡಿದ್ರಲ್ವ. ಈ ಪಿ ಬಿಂದುವಿನಲ್ಲಿ ಏನಾಗಿದೆ, ಒಂದು ಜಾ ಎಳೆದಿದ್ದಾರೆ, ಇದು ಎ ಬಿ. ಇದರ ಉದ್ದವನ್ನು ನಾವು ಕಂಡುಹಿಡಬೇಕು ವಿದ್ಯಾರ್ಥಿಗಳು. ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನೋಡು, ಪರಿಹಾರದಲ್ಲಿ ಬರೆದಿದ್ದೀನಿ. ಓ ಎ ಎಷ್ಟು ಅಳತೆ 5 ಸೆಂಟಿಮೀಟ್ರ್. ಇದು ಬಾವು ಇದೆಯಲ್ಲ ಓ ಎ, ಇದೇನು ದೊಡ್ಡ ವೃತ್ತ ತಾನೆ, ಇದ್ರ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ನೋಡಿ 5 ಸೆಂಟಿಮೀಟ್ರ್. ಹಾಗಾಗಿ ಇದು 5 ಸೆಂಟಿಮೀಟ್ರ್. ಇಲ್ಲಿ ಒಳಗಡೆ ಇರುವಂಥ ತ್ರಿಜ್ಯದ ಎಷ್ಟದು, ಇದು 3 ಸೆಂಟಿಮೀಟ್ರ್ ಅದ. ಅಂದರೆ ಇದು ಎಷ್ಟು ಅಳತೆ, ಇದನ್ನು ಸಹ ತ್ರಿಜ್ಯ ತಾನೆ, ಯಾವುದು ಒಳಗಿನ ವೃತ್ತದ ತ್ರಿಜ್ಯ 3 ಸೆಂಟಿಮೀಟ್ರ್. ಇದು ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಎಷ್ಟು 5 ಸೆಂಟಿಮೀಟ್ರ್. ಹಾಗಾಗಿ ಏನು ಮಾಡೋಣ, ಓ ಎ = ಬರ್ತೀನಿ 5 ಸೆಂಟಿಮೀಟ್ರ್, ಓ ಪಿ ಎಷ್ಟು 3 ಸೆಂಟಿಮೀಟ್ರ್. ನಮಗೆ ಓ ಎ ಗೊತ್ತಿದೆ, ಓ ಪಿ ಗೊತ್ತಿದೆ. ಯಾವಾಗ ಕಂಡುಹಿಡಬೇಕು ನಾವು, ಇದು ಎ ಬಿ ಉದ್ದ ಕಂಡುಹಿಡಬೇಕಾಗಿದೆ. ಎ ಬಿ ಉದ್ದ ಕಂಡುಹಿಡಬೇಕಾಗಿದೆ ಅಂದರೆ ಎ ಪಿ ಕಂಡುಹಿಡೋಣ ಮೊದಲು. ಯಾವುದು ಲಂಬಕೋನ ತ್ರಿಭುಜದ ಪ್ರಕಾರ ಎ ಪಿಯ ಉದ್ದವನ್ನು ಕಂಡುಹಿಡ್ಕೊಂಡ್ರೆ ನಾವು ಮುಂದೆ ನೆಕ್ಸ್ಟ್ ಬಿಡಿಸ್ಬೋದು. ಯಾವ ರೀತಿ ಅಂತ ಪೈಥಾಗೋರಸ್ ನಿಯಮ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಓ ಎ ಸ್ಕ್ವೇರ್ = ಎ ಪಿ ಸ್ಕ್ವೇರ್ ಪ್ಲಸ್ ಓ ಪಿ ಸ್ಕ್ವೇರ್ ಬರ್ದಿದ್ದೀರಲ್ವ, ಆ ರೀತಿ ಬೆಲೆ ತುಂಬ್ರಿ. ಈಗ ಓ ಎ ಅಳತೆ ಗೊತ್ತಿದೆ 5, ಎ ಪಿ ಗೊತ್ತಿಲ್ಲ ತಾನೇ, ಇದು ಎ ಪಿ ಕಂಡುಹಿಡಬೇಕು ನಾವು. ಎ ಪಿ ಹಾಗೆ ಬರ್ದಿದ್ದೀನಿ, ಪ್ಲಸ್ ಓ ಪಿ 3 ಸ್ಕ್ವೇರ್ ಬರ್ದಿದ್ದೀನಿ. ಇದು 5ರ ವರ್ಗ ಎಷ್ಟು 25, ಎ ಪಿ ಸ್ಕ್ವೇರ್ ಪ್ಲಸ್ 3ರ ವರ್ಗ 9. 9 ಈಗ ಭಾಗದಲ್ಲಿ ತಂದರೆ -9, ಎ ಪಿ ಸ್ಕ್ವೇರ್ ಆಯಿತು, ಕಳೆದರೆ 16 ಆಯಿತು. ಎ ಪಿ ಸ್ಕ್ವೇರ್ ತೆಗೆದ್ರೆ ಏನಿತ್ತು, ಸ್ಕ್ವೇರ್ ರೂಟ್ 16 ವರ್ಗಮೂಲ ಎಷ್ಟು ಮತ್ತು 4 ಸೆಂಟಿಮೀಟ್ರ್ ಆಯ್ತು ನೋಡಿ. ಓಕೆ, ಯಾವುದು ಎ ಪಿ ಅಳತೆ ಇಲ್ಲಿಂದ 4 ಸೆಂಟಿಮೀಟ್ರ್ ಆಯಿತು ವಿದ್ಯಾರ್ಥಿಗಳು. ಈಗ ಪಿ ಬಿ ಅಳತೆ ಎಷ್ಟಿರುತ್ತೆ ಹೇಳ್ರಿ, ಇದನ್ನು ಸಹ 4 ಸೆಂಟಿಮೀಟ್ರ್ ತಾನೆ. ನಮಗೆ ಉದ್ದ ಬೇಕಾಗಿದೆ ಯಾವುದು, ಈ ಜಾದ ಉದ್ದ ಬೇಕು ಎ ಬಿ. ಹಾಗಾಗಿ ಬರೆಯೋಣ ಇಲ್ಲಿ ಜಾದ ಉದ್ದ = ಎ ಪಿ ಪ್ಲಸ್ ಪಿ ಬಿ ಅಂತ ಬರೆದ್ರೆ, ಎ ಪಿ ಕಂಡುಹಿಡಿದೀವಿ ಎಷ್ಟು 4 ಪ್ಲಸ್ 4 ಎಷ್ಟಾಗ್ತದೆ ನೋಡಿ, 4 4 8 ಸೆಂಟಿಮೀಟ್ರ್. ಯಾವುದು ಎ ಬಿ ಉದ್ದ, ಜಾದ ಉದ್ದ 8 ಸೆಂಟಿಮೀಟ್ರ್ ಆಗ್ತದೆ. ಓಕೆ ವಿದ್ಯಾರ್ಥಿಗಳು, ಇಷ್ಟು 2 ಅಂಕದ ಪ್ರಶ್ನೆಗಳು ಇದ್ದಾವೆ ವಿದ್ಯಾರ್ಥಿಗಳು. ಇವು 24 ಪ್ರಶ್ನೆಗಳು ಭಾಳ ಸುಲಭವಾಗಿರ್ತವೆ. ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 16 ಅಂಕಗಳು ಭಾಳ ಸುಲಭವಾಗಿ ಪಡ್ಕೊಳ್ಬೋದು ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.